ಹೇಳಿದ್ರೆ ದೇವರು ಅವನಿಗೆ ಕನಸನ್ನು ಕೊಡ್ತಾರೆ. ಏನು ಕನಸು? ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಅವನಿಗೆ ಅಡ್ಡ ಬೀಳುವ ಕನಸನ್ನು ಕೊಡ್ತಾರೆ. ಆದರೆ ಆ ಕನಸನ್ನು ಅವನು ತಂದೆಗೆ ಹೇಳುವಾಗ ತಂದೆ ಅದನ್ನು ಗದರಿಸಿ ಅವನ ಮನಸ್ಸಿನಲ್ಲಿ ಇರ್ತಾನೆ. ಆದರೆ ಅಣ್ಣ ತಮ್ಮಂದಿರಿಗೆ ಹೇಳುವಾಗ ಏನು ಮಾಡ್ತಾರೆ? ಅವರು ಹೊಟ್ಟೆ ಕಿಚ್ಚನ್ನು ಪಡ್ತಾರೆ. ಆದರೆ ನಮ್ಮ ದೇವರು ಮಾತಿನಲ್ಲಿ ನಂಬಿಗಸ್ತನಾದ ದೇವರಾಗಿದ್ದಾನೆ. ಆಮೇಲೆ ಆ ಕನಸನ್ನು ಕೊಟ್ಟ ದೇವರು ಆ ಕನಸನ್ನು ಅವನು ನೆರವೇರಿಸ್ತಾನೆ. ಒಂದು ದಿನ ಅವನ ತಂದೆ ಅಣ್ಣ ತಮ್ಮಂದಿರು ಅವನಿಗೆ ಅಡ್ಡ ಬೀಳುವ ಪರಿಸ್ಥಿತಿ ಬರ್ತದೆ. ಸೊ ಅಡ್ಡ ಬೀಳುವಾಗ ಯೋಸೇಫ ಹೇಳ್ತಾನೆ, ನೀವಂತೂ ನನಗೆ ಕೇಡಾಗಬೇಕೆಂದು ಬಯಸಿದ್ದೇನೆ, ಆದರೆ ದೇವರು ನನಗೆ ಮೇಲಾಗಬೇಕೆಂಬುದಾಗಿ ಬಯಸಿದ್ದಾನೆ ಎಂಬುದಾಗಿ. ಇವತ್ತು ನಿಮ್ಮ ಶತ್ರುಗಳು ನಿಮಗೆ ಕೇಡಾಗಬೇಕಂತ ಬಯಸ್ತಾರೆ, ಆದರೆ ನಮ್ಮ ದೇವರು ನಿಮಗೆ ಮೇಲಾಗಬೇಕೆಂಬುದಾಗಿ ಬಯಸುವಾತನಾಗಿದ್ದಾನೆ. ನಿಮ್ಮ ಎಲ್ಲ ಕಥೆಗಳನ್ನು ಬದಲಾಯಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ.
ವಾಕ್ಯದಿಂದ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ. ಬಳಿಕ ಅವರು ಕಪೆರ್ನೌಮ್ ಎಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು. ಜನರು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವರಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದರು. ಆಗ ಅವರ ಸಭಾಮಂದಿರದಲ್ಲಿ ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ ಇದೇನಿರಬಹುದು, ಇದು ಹೊಸ ಉಪದೇಶ, ಈತನು ಅಧಿಕಾರದಿಂದ ಅಪ್ಪಣೆ ಕೊಡುತ್ತಾನೆ, ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮೊಳಗೆ ವಿಚಾರ ಮಾಡಿಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ಎಲ್ಲರೂ ತಿಳಿದವರಾಗಿದ್ದೇವೆ, ಓದಿದವರಾಗಿದ್ದೇವೆ, ಸಂದೇಶ ಕೇಳಿದವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾನು ಈ ವಾಕ್ಯವನ್ನು ಆಧಾರವಾಗಿಕೊಂಡು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಬಳಿಕ ಅವರು ಕೆಫೆರ್ನೌಮ್ ಎಂಬ ಊರಿಗೆ ಬಂದರು ಎಂಬುದಾಗಿ. ಹಲ್ಲೆಲೂಯಾ. ಕೆಫೆರ್ನೌಮ್ ಅಂತ ಹೇಳಿದ್ರೆ ಯೇಸು ಅದ್ಭುತ ಮಾಡಿದ ಒಂದು ಮೇನ್ ಸ್ಥಳವಾಗಿದೆ. ಹಲ್ಲೆಲೂಯಾ. ಕೆಫೆರ್ನೌಮ್ನಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ. ಅಲ್ಲಿ ಲಿಸ್ಟರ್ ಹೇಳ್ತೀನಿ, ನನ್ನ ಜೀವಿತದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಅದ್ಭುತ ಮಾಡಿದೆ. ಅದ್ಭುತ ಕಂಡು ಅವ್ರ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿದ್ರು. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಕಾರಣ ಆತನ ಒಂದೇ ಹೆಸರು, ಅದ್ಭುತ ಸ್ವರೂಪರಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ಒಬ್ಬೊಬ್ಬರಿಗೆ ಸಾಕ್ಷಿ ನಿಲ್ಲಿಸಿದ್ರೆ ಖಂಡಿತ ನಿಮ್ಮ ಜೀವಿತದಲ್ಲಿ ಸಾಕ್ಷಿ ಉಂಟು, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆತನನ್ನು ಸ್ತುತಿಸಬೇಕು ಎಂಬುದಾಗಿ, ಆತನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನೀವೆಲ್ಲರೂ ಆರಾಧನೆಗೆ ಬಂದಿದ್ದೀರಿ, ಅದಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಆರಾಧನೆ ಯಾವಾಗಲೂ ನಮ್ಮ ಸೃಷ್ಟಿಕರ್ತನಿಗೆ ಕೊಡಬೇಕಾಗಿದೆ. ಎಷ್ಟು ಜನ ಆರಾಧನೆ ದೇವರಿಗೆ ಕೊಡ್ಲಿಕ್ಕೆ ಬಂದಿದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗೆ ಉಸಿರು ಕೊಟ್ಟ ದೇವರು, ನಮಗೆ ಪ್ರಾಣ ಕೊಟ್ಟ ದೇವರು, ನಮಗೆ ಆರೋಗ್ಯ ಕೊಟ್ಟ ದೇವರಿಗೆ ನಾವು ವಾರದಲ್ಲಿ ಒಂದು ದಿವಸ ಯಾವಾಗಲೂ ಮೀಸಲಾಗಿಡಬೇಕು. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಒಂದು ವಾರ ಎಲ್ಲ ದೇವರು ನಮ್ಮನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರ ದಯೆ, ದೇವರ ಕರುಣೆ, ದೇವರ ಕೃಪೆ ನಮ್ಮ ಮೇಲೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯನ ಬಗ್ಗೆ ಯಾರು ಸಹ ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಬೆಳಿಗ್ಗಿದ್ದವರು ಸಾಯಂಕಾಲ ಇರುವುದಿಲ್ಲ, ರಾತ್ರಿ ಮಲಗಿದವರು ಬೆಳಿಗ್ಗೆ ಏಳುವುದಿಲ್ಲ. ಇಂಥದ್ರಲ್ಲಿ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಇವತ್ತು ಆರಾಧನೆಗೆ ತಂದದಲ್ಲಿ ನಡೆಸಿ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಮ್ಮ ಪ್ರಾಣ ಇರುವವರಿಗೆ ಆತನನ್ನು ಸ್ತುತಿಸಬೇಕು. ಸತ್ತವರು ಸ್ತುತಿಸುವುದಿಲ್ಲ, ಸಮಾಧಿಗೆ ಹೋದವರು ಸ್ತುತಿಸುವುದಿಲ್ಲ, ಜೀವವುಳ್ಳ ನಾವು ಆತನನ್ನು ಸ್ತುತಿಸಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ 16ನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ ಪೇತ್ರ ಮತ್ತು ಆಂದ್ರೆಯನನ್ನು ಮತ್ತೆ ಯಾಕೋಬ ಮತ್ತು ಯೋಹಾನನನ್ನು ಶಿಷ್ಯರನ್ನಾಗಿ ಮಾಡಿ ಎಲ್ಲಿಗೆ ಬರ್ತಾ ಇದ್ದಾರೆ? ಕೆಫೆರ್ನೌಮಿಗೆ ಅಲ್ಲಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಫೆರ್ನೌಮಿಗೆ ಊರಿಗೆ ಬಂದಾಗ ಅವನು ಎಲ್ಲಿಗೆ ಹೋದಂತೆ, ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು. ಹಲ್ಲೆಲೂಯಾ. ಸಭಾಮಂದಿರಕ್ಕೆ ಹೋಗಿ ಏನ್ ಮಾಡಿದೆ ಸ್ವಾಮಿ? ಉಪದೇಶ ಮಾಡಿದಂತೆ ದೇವರ ವಾಕ್ಯವನ್ನು ಸಾರಿದನು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲ ಕಡೆಗೆ ಉಪದೇಶ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ದೇವರ ಕಡೆಗೆ ಎಲ್ಲರೂ ತಿರುಗಬೇಕು. ಹಲ್ಲೆಲೂಯಾ. ದೇವರ ಕಡೆಗೆ ಮಾನಸಾಂತರ ಪಡಬೇಕು. ಅದಕ್ಕೋಸ್ಕರ ದೇವರು ಹೋದ ಕಡೆಯಲ್ಲೆಲ್ಲ ದೇವರ ವಾಕ್ಯವನ್ನು ಎತ್ತಿ ಪ್ರಸಂಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಸಭಾಮಂದಿರಕ್ಕೆ ಹೋಗಿ ಪ್ರಸಂಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನಾವು ಪ್ರತಿ ಕೆಲವು ಭಾಗಗಳಲ್ಲಿ ನೋಡುವಾಗ ಯೇಸು ಸಭಾಮಂದಿರದ
ದೇವಾಲಯದಲ್ಲಿ ಹೋಗಿ ಉಪದೇಶ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ದಿವಸ ಎಲ್ಲರಿಗೆ ದೇವರು ಕೊಟ್ಟಿದ್ದಾನೆ, ಅದು ಆರಾಧನೆಯ ದಿನವಾಗಿದೆ. ನಮಗಾದರೂ ಆದಿತ್ಯವಾರ ವಾರದ ಮೊದಲನೇ ದಿನ ಪುನರ್ತನ ಹೊಂದಿದ ದಿನವನ್ನು ದೇವರು ಆರಾಧನೆ ದಿನವಾಗಿ ನಮಗೆ ಕೊಟ್ಟಿದ್ದಾನೆ. ನನ್ನ ದೇವರು ಎಷ್ಟು ಒಳ್ಳೆಯವರಂತ ಹೇಳಿದ್ರೆ, ಅಲ್ಲಿ ಆತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಅಲ್ಲಿ ಎಲ್ಲ ಸೃಷ್ಟಿ ಯಾರನ್ನು ಆರಾಧನೆ ಮಾಡ್ತದೆ? ಯೇಸು ಸ್ವಾಮಿಗೆ ಅಡ್ಡಬಿದ್ದು ಆರಾಧನೆ ಮಾಡ್ತಾರೆ. ನಾವು ಯಾಕೆ ದೇವರ ಆಲಯಕ್ಕೆ ಬರ್ತೇವೆ? ಯಾಕೆ ನಾವು ದೇವರನ್ನು ಸ್ತುತಿಸಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ನಾವು ನಮ್ಮ ಸ್ವಂತ ಸೊತ್ತು ಅಲ್ಲ. ಅಲ್ಲೆಲ್ಲ ನಾವು ಯಾರಿಗೆ ಸಂಬಂಧಪಟ್ಟವರು? ದೇವರಿಗೆ ಸಂಬಂಧಪಟ್ಟವರು. ನಾವು ದೇವರಿಗೆ ಮೀಸಲು ಎಂಬುದಾಗಿ ಹೇಳಲಿಕ್ಕೋಸ್ಕರ ಆರಾಧನೆಗೆ ನಾವು ಇವತ್ತು ಬಂದಿದ್ದೇವೆ. ಹೇಳ್ತೇನೆ, ಸಂತೋಷ ಮಾಡ್ತೀರಾ? ಅಲ್ಲೆಲ್ಲೋಯ್ಯ, ಇವತ್ತು ನೀವು ದೇವರಿಗೆ ಮೀಸಲಾದವರು ಎಂಬುದಾಗಿ ನೀವು ಆರಾಧನೆ ಬರುವುದರ ಮೂಲಕ ಅದು ಪ್ರಕಟವಾಗುತ್ತದೆ ದೇವರ ಮುಂದೆ. ಅಲ್ಲೆಲ್ಲೋಯ್ಯ, ಕೆಲವರು ಒಂದು ವಾರ ಬರ್ತಾರೆ, ನಂತರ ಬರುವುದಿಲ್ಲ. ಆದ್ರೆ ನಾನು ಹೇಳ್ತೇನೆ, ಪ್ರತಿ ವಾರ ದೇವರಿಗೆ ನಾವು ಕೊಡಬೇಕಾದ ಸಮಯವಾಗಿದೆ. ಎಷ್ಟು ಜನ ಕೊಟ್ಟು ಪರೀಕ್ಷೆ ಮಾಡ್ತೀರಿ? ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ದೇವರ ಆಲಯಕ್ಕೆ ಬರುವಾಗ ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ದೇವರಿಗೆ ಸಾಲ ಕೊಡುತ್ತೀರಿ ಎಂಬುದಾಗಿ ಅದರ ಅರ್ಥ. ಅಲ್ಲೆಲ್ಲೂಯ್ಯ, ದೇವರು ಯಾರಿಗೆ ಸಾಲಗಾರನಾಗಿರುವುದಿಲ್ಲ. ಅಲ್ಲಿ ಇವತ್ತು ನೀವೆಲ್ಲ ಬಂದಿದ್ದೀರಿ ದೇವರಿಗೆ, ಇದರ ಅರ್ಥ ಏನು? ದೇವರಿಗೆ ಸಾಲ ಕೊಡುವುದಂತೆ. ಅದೇ ಹೇಳ್ತಿದ್ರೆ, ನನ್ನ ಮಕ್ಕಳು ಎಲ್ಲವನ್ನು ಬಿಟ್ಟು, ಕೆಲಸವನ್ನು ಬಿಟ್ಟು, ಅಲ್ಲಿ ಕುಟುಂಬವನ್ನು ಬಿಟ್ಟು ದೇವರನ್ನು ಆರಾಧನೆ ಮಾಡಲಿಕ್ಕೆ ಬಂದಿರುವಾಗ ನಾನು ಅವರನ್ನು ಹಾಗೆ ಕಳಿಸುವುದಿಲ್ಲ. ಅವರು ನನ್ನ ಆತ್ಮನಿಂದ ತುಂಬಿಸಿ, ನನ್ನ ಅಭಿಷೇಕದಿಂದ ತುಂಬಿಸಿ, ಅವರಿಗೆ ಬೇಕಾದದನ್ನು ನಾನು ಕೊಟ್ಟು ಅವರನ್ನು ಮುನ್ನಡೆಸುತ್ತೇನೆ ಎಂಬುದಾಗಿ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಯೇಸು ಸ್ವಾಮಿ ಒಂದು ದಿವಸ ಸಭಾ ಮಂದಿರಕ್ಕೆ ಬಂದನು ಎಂಬುದಾಗಿ. ಅಲ್ಲಿ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವಾಗ, ಅಲ್ಲಿ ಸಹ ಯೇಸು ಸ್ವಾಮಿ ಸಭಾ ಮಂದಿರಕ್ಕೆ ಬಂದ. ಸಭಾ ಮಂದಿರಕ್ಕೆ ಅಲ್ಲಿ ಬಂದಾಗ ಅಲ್ಲಿ ಸಹ ನೋಡಿ, 18 ವರ್ಷದಿಂದ ಗೂನು ಬೆನ್ನಿನ ಒಂದು ಸ್ತ್ರೀ ಇತ್ತು. ಈ ಒಂದು ಗೂನು ಬೆನ್ನಿನ ಸ್ತ್ರೀ ಸಹ ಪ್ರತಿ ಸಬ್ಬತ್ತಿನ ಅವಳು ಆಲಯಕ್ಕೆ ಬರ್ತಾ ಇದ್ರು. ಸಬ್ಬತ್ತಿನದಲ್ಲಿ ಆಲಯಕ್ಕೆ ಬರುವವರನ್ನು ಏನ್ ಕಾಣುತ್ತಾರೆ ಗೊತ್ತಿಲ್ಲ? ದೇವರನ್ನು ಪ್ರೀತಿಸುವವರು ಎಂಬುದಾಗಿ. ಎಷ್ಟು ಜನ ದೇವರನ್ನು ಪ್ರೀತಿಸ್ತಾ ಇದ್ರೆ? ಅಲ್ಲೇ ಪ್ರೀತಿಸುವವರು ಎಲ್ಲಿಗೆ ಬರ್ತಾರೆ? ಸಬ್ಬತ್ ದಿನವನ್ನು ಮಿಸ್ ಮಾಡುವುದಿಲ್ಲ. ಈ ಒಂದು ಸ್ತ್ರೀ 18 ವರ್ಷದಿಂದ ಗೂನು ಬೆನ್ನಿನವಳು ಪ್ರತಿ ಸಬ್ಬತ್ ದಿವಸ ಬಿಡದೆ ಅವಳು ಬಂದು ಏನ್ ಮಾಡ್ತಿದ್ರು? ದೇವರನ್ನು ಆರಾಧನೆ ಮಾಡ್ತಿದ್ರು. ಎಷ್ಟು ದಿವಸದಿಂದ? 18 ವರ್ಷದಿಂದ. ಅಲ್ಲಿ ನಾವಾದ್ರೆ ಅಲ್ಲಿ ಒಂದು ದಿವಸ ಬರ್ತೇವೆ, 2 ದಿವಸ, 1 ವಾರ, 1 ತಿಂಗಳು ಬರ್ತೇವೆ, ಏನಾಗ್ಲಿಲ್ಲ, ನಾವು ಬರುವುದನ್ನು ಬಿಡ್ತೇವೆ. ಆದ್ರೆ ಈ ಒಂದು ಸ್ತ್ರೀ ಅದು ನಂಬಿಕೆ ನೋಡಿ, 18 ವರ್ಷದಿಂದ ದೇವರನ್ನು ಪ್ರೀತಿಸಿ ಆರಾಧನೆಗೆ ಬರ್ತಾ ಇದ್ರು. ಅಲ್ಲಿ ಇವತ್ತು ನಾನು ಕೆಲವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವಿತದಲ್ಲಿ ಅನೇಕ ವರ್ಷಗಳಿಂದ ನಿಮಗೆ ಬಿಡುಗಡೆ ಆಗದೇ ಇರಬಹುದು, ಆದರೆ ನನ್ನ ದೇವರು ಅಲ್ಲಿ ನಿಮಗೆ ಬಿಡುಗಡೆ ಕೊಟ್ಟು ಕಳಿಸ್ತಾನೆ. ಅಲ್ಲಿ 18 ವರ್ಷದಲ್ಲಿ ಆಗದ ಬಿಡುಗಡೆ ಒಂದು ಸಮಯದಲ್ಲಿ ದೇವರು ಬಿಡುಗಡೆ ಕೊಟ್ಟು ಕಳಿಸಿದ ಹಾಗೆ ಇವತ್ತು ನಿಮಗೆ ನನ್ನ ದೇವರು ಬಿಡುಗಡೆ ಕೊಟ್ಟು ಕಳಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಯಾರಿಗೂ ಸಾಲಗಾರನಾಗಿರುವುದಿಲ್ಲ. ಹೇಳಿ, ದೇವರು ಸಾಲಗಾರನಾಗಿರುವುದು. ಹಲ್ಲೆಲೂಯಾ. ನೀವು ದೇವರ ಸೇವೆಗೆ ಕೊಟ್ಟದಕ್ಕೆ ದೇವರ ಸಾಲಗಾರನಾಗಿರುವುದಿಲ್ಲ. ನಾನು ಹೇಳ್ತೇನೆ, ನೀವು ಪ್ರಾರ್ಥನೆ ಮಾಡಿದ್ರೆ ಇತರರಿಗೆ ಅದು ಸಾಲಗಾರನಾಗಿರುವುದಿಲ್ಲ. ದೇವರು ಕಾರ್ಯ ಮಾಡ್ತಾನೆ. ನೀವು ಏನು ಕೆಲಸ ಮಾಡ್ತೀರಿ ದೇವರಿಗೋಸ್ಕರ, ಅದಕ್ಕೆ ದೇವರು ಏನ್ ಮಾಡ್ತಾನೆ? ರಿವಾರ್ಡ್ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಯೋಸೇಫನ ಬಗ್ಗೆ ನಾವು ನೋಡ್ತೇವೆ. ಯೋಸೇಫನನ್ನು ಬಾಳು ಬಾವಿಗೆ ಹಾಕಿದ್ರು. ಬಾಳು ಬಾವಿಗೆ ಹಾಕುವಾಗ ಯೋಸೇಫನನ್ನು ಆ ಬಾವಿಯಿಂದ ಯಾರು ದೇವಿಗೆ ಬಿಸಿದ್ದು? ರೂಬೇನ್. ಯಾರು? ರೂಬೇನ್. ಹಲ್ಲೆಲೂಯಾ. ರೂಬೇನ್‌ನ ಬಗ್ಗೆ ಮೋಶೆ ಏನ್ ಹೇಳ್ತಾರೆ ಗೊತ್ತುಂಟಾ? ಈ ಕುಲದವರು ಸಾಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಒಂದು ಪ್ರವಾದನೆ ಬರ್ತದೆ, ರೂಬೇನ್ ಕುಲಕ್ಕೆ ಬರ್ತದೆ, ಇವರು ಕುಲದವರು ಸಾಯುವುದಿಲ್ಲ. ಯಾಕೆ ಸಾಯುವುದಿಲ್ಲ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಅವನು ಏನ್ ಮಾಡಿದ್ರೆ ಆ ಬಾಳು ಬಾವಿಯಿಂದ ಎತ್ತಿದ್ದಾನೆ, ಸಾಯುವ ಪರಿಸ್ಥಿತಿಯಿಂದ ಎತ್ತಿದ್ದಾನೆ. ಅದಕ್ಕೆ ಅವರಿಗೆ ಒಂದು ಪ್ರವಾದನೆ ಬಂತು. ಇವತ್ತು ನಾನು ಹೇಳ್ತೇನೆ, ನೀವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ, ಅಲ್ಲಿ ನೀವು ಕರ್ತನ ಸೇವೆಯಲ್ಲಿ ನೀವು ಕೈ ಜೋಡಿಸಿದ್ರೆ ದೇವರು ಸಾಲಗಾರನಾಗಿರುವುದಿಲ್ಲ. ಎಷ್ಟು ಜನ ನಂಬ್ತಿರೋದು ದೇವರು ಏನೋ ದೊಡ್ಡ ಕಾರ್ಯವು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡುವವನಾಗಿದ್ದಾನೆ. ಅಲ್ಲಿ ಸಭಾ ಮಂದಿರದಲ್ಲಿ 18 ವರ್ಷಗಳಿಂದ ಆ ಗೂನು ಬೆನ್ನಿನ ಸ್ತ್ರೀ ಆರಾಧನೆ ಮಾಡುತ್ತಿದ್ದು, ಅವಳಿಗೆ ತಲೆ ಎತ್ತಲಿಕ್ಕೆ ಆಗುದಿಲ್ಲ, ಅವಳ ನಡು ಬಗ್ಗಿತ್ತು ಅಂತ ಬೈಬಲ್ ಹೇಳ್ತದೆ. ಅವಳು ಅಂದ್ರೆ ಪ್ರೀಚರ್ ಅನ್ನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. 18 ವರ್ಷದಿಂದ ಅವಳು ಯಾವ ಪ್ರೀಚರ್ ಅನ್ನು ನೋಡ್ತಿಲ್ಲ, ಆದ್ರೆ ವಾಕ್ಯ ಕೇಳ್ತಾ ಇದ್ರು. ಆದ್ರೆ ವಾಕ್ಯದಿಂದ ಏನು ಬಿಡುಗಡೆ ಆಗಲಿಲ್ಲ. ಆದ್ರೆ ಒಂದು ದಿವಸ ಯೇಸು ಅದೇ ಸಭಾ ಮಂದಿರಕ್ಕೆ ಬರುವಾಗ ಆ ಸ್ತ್ರೀಯನ್ನು ನೋಡಿ ಅವಳನ್ನು
ಮುಟ್ಟಿ ಅಮ್ಮ ನಿನ್ನ ರೋಗ ಗುಣವಾಗಿದೆ ಎಂಬುದಾಗಿ ಹೇಳುವಾಗ ಅವನು ಸೌಖ್ಯವಾದ ಹಾಗೆ ಇವತ್ತು ಕೆಲವೊಂದು ವ್ಯಕ್ತಿಗಳಿಗೆ ದೇವರು ಬಿಡುಗಡೆ ಕೊಡಲಿಕ್ಕೆ ಅವನು ನಮ್ಮ ಮುಂದೆ ಚಲಿಸುತ್ತಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಇರ್ತದೆ, ಅವರಿಗೆ ಸಭಾ ಮಂದಿರಕ್ಕೆ ಬಂದನು ಎಂಬುದಾಗಿ, ಸಭಾ ಮಂದಿರದಲ್ಲಿ ಉಪದೇಶ ಮಾಡಿದನು ಎಂಬುದಾಗಿ ಸತ್ಯವೇದ ಹೇಳ್ತಾರೆ. ಮುಂದಿನ ವಾಕ್ಯದಲ್ಲಿ ನೋಡಿ, 22ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಜನರು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರಂತೆ. ಅಲ್ಲಿ ಜನರು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಕಾರಣ ಏನಂತ ಹೇಳಿದ್ರೆ, ಇಷ್ಟ ತನಕ ಆ ಸಭಾ ಮಂದಿರದಲ್ಲಿ ಉಪದೇಶ ಮಾಡುತ್ತಿರುವವರು ಯಾರು? ಫರಿಸಾಯರು ಮತ್ತು ಶಾಸ್ತ್ರಿಗಳು. ಯಾರು? ಫರಿಸಾಯರು ಮತ್ತು ಶಾಸ್ತ್ರಿಗಳು. ಹಲ್ಲೆಲೂಯಾ. ಆದರೆ ಯೇಸುವಿನ ಉಪದೇಶ ಭಯಂಕರ ಡಿಫರೆಂಟ್ ಆಗಿತ್ತು. ಹೇಳ್ರಿ, ನಮ್ಮ ಉಪದೇಶ ಡಿಫರೆಂಟ್ ಆಗಿರ್ತದೆ. ಹೇಳ್ರಿ, ನಮ್ಮ ಮಾತುಗಳು ಡಿಫರೆಂಟ್ ಆಗಿರ್ಬೇಕು. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ ನೋಡ್ರಿ. ಯಾಕೆಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದಂತೆ ಅವರಿಗೆ ಉಪದೇಶ ಮಾಡ್ತಿದ್ದಾರೆ. ನೋಡಿ, ಶಾಸ್ತ್ರಿಗಳಾಗಿ ಅವರು ಉಪದೇಶ ಮಾಡಲಿಲ್ಲ. ಹೇಗೆ ಉಪದೇಶ ಮಾಡಿದಂತೆ? ಅಧಿಕಾರ, ಅಥಾರಿಟಿಯಿಂದ ಉಪದೇಶ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಶಾಸ್ತ್ರಿಗಳು, ಫರಿಸಾಯರು ಹೇಗೆ ಉಪದೇಶ ಮಾಡ್ತಿದ್ರು ಅಂತ ಹೇಳ್ತೇನೆ ನಾನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವ್ರು ಹೇಗೆ ಉಪದೇಶ ಮಾಡ್ತಿದ್ರು ಅಂತ ಹೇಳಿದ್ರೆ, ಶಾಸ್ತ್ರಿಗಳು ಫರಿಸಾಯರು ಏನ್ ಹೇಳ್ತಿದ್ರು ಗೊತ್ತಾ? ವಾಕ್ಯವನ್ನು ತೆಗೆಯುವಾಗ ಅವರು ಕಥೆಗಳನ್ನು ಹೇಳುತ್ತಿದ್ರು. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಕಥೆಗಳು, ಅವರ ಎಕ್ಸ್ಪೀರಿಯನ್ಸ್ ಅವರು ಹೇಳ್ತಾ ಇದ್ದಾರೆ. ನಾನು ಹೇಳಿಲ್ಲ, ಹಲ್ಲೆಲೂಯಾ, ಕಥೆಗಳು ನಿನ್ನನ್ನು ಬಿಡುಗಡೆ ಮಾಡುವುದಿಲ್ಲ, ನಿನ್ನ ಎಕ್ಸ್ಪೀರಿಯನ್ಸ್ ಬಿಡುಗಡೆ ಮಾಡುವುದಿಲ್ಲ. ನಿನ್ನನ್ನು ಬಿಡುಗಡೆ ಮಾಡುವುದು ದೇವರ ವಾಕ್ಯದ ಶಕ್ತಿ. ಎಷ್ಟು ಹೇಳ್ತೀರಿ? ದೇವರ ವಾಕ್ಯದ ಶಕ್ತಿ ನಿನ್ನನ್ನು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವರು ಉಪದೇಶ ಮಾಡಿದಾಗೆ ಮಾಡಲಿಲ್ಲ. ಇವನ ಉಪದೇಶ ಡಿಫರೆಂಟ್ ಆಗಿತ್ತು. ಎಷ್ಟು ಹೇಳ್ತೀರಿ? ನಾನು ಕಾಣ್ತೇನೆ ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಡಿಫರೆಂಟ್ ಕಾಣ್ತೇನೆ. ನೀವು ಇಂಥ ಹಾಗೆ ಇರುವುದಿಲ್ಲ. ದೇವರು ಕೆಲವೊಂದು ಸ್ಥಿತಿಗತಿಗಳನ್ನು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಹೇಳಿದ್ರೆ, ಅವನು ಶಾಸ್ತ್ರಿಗಳಾಗಿ ಉಪದೇಶ ಮಾಡಲಿಲ್ಲ, ಫರಿಸಾಯರಾಗಿ ಉಪದೇಶ ಮಾಡಲಿಲ್ಲ, ಅಧಿಕಾರದಿಂದ ಉಪದೇಶ ಮಾಡಿದ. ಹಲ್ಲೆಲೂಯಾ. ನೋಡಿ, ಆದಿಯಿಂದ ನೋಡುವುದಾದ್ರೆ ದೇವರು ಅಧಿಕಾರ ವಾಕ್ಯದಿಂದ ಮೂಲಕ ಎಲ್ಲವನ್ನು ಉಂಟು ಮಾಡಿದ. ಹಲ್ಲೆಲೂಯಾ. ಈ ಭೂಮಿಯನ್ನು ಯಾವುದರ ಮೂಲಕ ಉಂಟು ಮಾಡಿದ? ವಾಕ್ಯದ ಮೂಲಕ ಉಂಟು ಮಾಡಿದ. ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ ಅಂತ ವಾಕ್ಯ ಹೇಳ್ತದೆ. ಯೇಸು ಇಲ್ಲದೆ ಯಾವ ಸೃಷ್ಟಿ ಸಹ ಆಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ವಾಕ್ಯ ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸಭಾ ಮಂದಿರಕ್ಕೆ ಉಪದೇಶ ಮಾಡಲಿಕ್ಕೆ ಬಂದಾಗ, ಹಲ್ಲೆಲೂಯಾ, ಉಪದೇಶ ಮಾಡುವಾಗ ಅಲ್ಲಿ ಹೇಗೆ ಮಾಡಿದವ? ಅಧಿಕಾರದಿಂದ ಉಪದೇಶ ಮಾಡಿದ. ಫರಿಸಾಯರಾಗೆ ಮಾಡಲಿಲ್ಲ, ಶಾಸ್ತ್ರಿಗಳಾಗೆ ಮಾಡಲಿಲ್ಲ, ಒಂದು ಅಥಾರಿಟಿ ಇದ್ದ ಹಾಗೆ ಮಾತನಾಡಿದ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೀರಿ, ನನಗೆ ದೇವರು ಅಥಾರಿಟಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯೇಸು ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ವಾಕ್ಯ ಹೇಳ್ತದೆ. ಯೇಸು ನನ್ನನ್ನು ನಂಬುವವನು ನಾನು ಮಾಡುವ ಕಾರ್ಯವನ್ನು ಮಾಡ್ತಾನೆ ಅಂತ ಯೇಸು ಹೇಳಿದ್ದಾರೆ. ಇವತ್ತು ದೇವರ ಮಕ್ಕಳು, ನೀನೊಂದು ಪ್ರತ್ಯೇಕಿಸಲ್ಪಟ್ಟವಳು ಎಂಬುದಾಗಿ ಮರೆಯಬೇಡ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಸಭಾ ಮಂದಿರಕ್ಕೆ ಅಲ್ಲಿ ಯೇಸು ಸ್ವಾಮಿ ಬರುವಾಗ ಅಲ್ಲಿ ಒಂದು ಕಾರ್ಯ ನಡೀತದೆ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ಇದ್ದ, ಅವನಿಗೆ ಏನು ಹಿಡಿದಿತ್ತಂತೆ? ದೆವ್ವ ಹಿಡಿದಿದ್ದಾನೆ. ನನ್ನ ದೇವರು ನಿಜವಾಗಿ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. 2 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, 2 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಅಲ್ಲಿ ಪೌಲನೊಂದು ಸುಂದರವಾದ ಮಾತು ಹೇಳ್ತಾನೆ. ಅಧಿಕಾರ ಬರಲಿಕ್ಕೆ ಕಾರಣ ಏನು ಗೊತ್ತುಂಟ? ಹೀಗಿದ್ದರೂ ನಂಬಿದೆನು, ಆದ್ದರಿಂದ ಮಾತನಾಡಿದೆನು. ಹಾಗಾದ್ರೆ ಮಾತಾಡಲಿಕ್ಕೆ ಕಾರಣ ನಾನು ನಂಬಿದ್ದೇನೆ. ಎಷ್ಟು ವಾಕ್ಯವನ್ನು ನಂಬಿದ್ದೀರಿ? ಆಮೇಲೆ ನಂಬಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಂಬಿದ್ರೆ ನೀವು ನಂಬಿಕೆಯಿಂದ ಮಾತನಾಡುವಾಗ ದೊಡ್ಡ ಕಾರ್ಯದೇವರು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ನಾವು ಯಾವಾಗ ಸೇರ್ ಮಾಡ್ತೇವೆ ಗೊತ್ತಿಲ್ಲ, ನಂಬುತ್ತೇವೆ, ಆದರೆ ಅದರ ಶಕ್ತಿಯನ್ನು ಪ್ರಕಟಪಡಿಸುವುದಿಲ್ಲ. ಎಷ್ಟು ಜನ ದೇವರ ಶಕ್ತಿಯನ್ನು ಪ್ರಕಟಪಡಿಸಬೇಕು? ನಿನ್ನ ಪ್ರಾರ್ಥನೆ ಮೂಲಕ ಇತರಿಗೆ ಗೊತ್ತಾಗಬೇಕು, ನಿನ್ನ ಆರಾಧನೆ ಮೂಲಕ ಇತರಿಗೆ ಗೊತ್ತು ಮಾಡಬೇಕು. ನಂಬ್ತೇನೆ ಅಲ್ಲಿ ಇವತ್ತು ಆ ಶಕ್ತಿ ನಿಮ್ಮಲ್ಲಿ ಕಾಣಬೇಕು. ನಂಬಿದ್ದೇನು, ಹಾಗಾಗಿ ನಾನು ಮಾತನಾಡಿದೆನು. ನಾನು ನಂಬದಿದ್ರೆ ಇವತ್ತು ಮಾತನಾಡ್ತಿರ್ಲಿಲ್ಲ. ನಂಬದಿದ್ರೆ ನಾನು ಯೇಸುವೆ ಸತ್ತೊಳಗಿಂದ ಎದ್ದ ದೇವರು ಎಂಬುದಾಗಿ ಎತ್ತಿರಲಿಲ್ಲ. ಪೌಲನು ಧೈರ್ಯವಾಗಿ ಪ್ರಸಂಗ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನು ಎದ್ದಿದ್ದಾನೆ ಎಂಬುದಾಗಿ ಹೇಳ್ತಾನೆ. ನಾವು ಸಾಕ್ಷಿಗಳು ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀವಿ? ಯೇಸು ಎದ್ದು ಬಂದಿದ್ದಾನೆ.
ಹೇಳಿ, ಯೇಸು ಎಂದು ಬಂದಿದ್ದಾನೆ. ಯೇಸು ಸಮಾಧಿಯ ಒಳಗಿದ್ದ, ಯೇಸು ಸಮಾಧಿಯ ಹೊರಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಸಮಾಧಿಯಲ್ಲಿ ಅವನು ಇಲ್ಲ ಅಂತ ಬೈಬಲ್ ಇರ್ತದೆ. ಇವತ್ತು ಯೇಸು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನನ್ನೊಳಗೆ ನಿನ್ನೊಳಗೆ ಆತ ವಾಸ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ದೇವರ ಆಲಯದ ಒಳಗೆ ಏನಿತ್ತು? ಒಬ್ಬ ವ್ಯಕ್ತಿಯಲ್ಲಿ ದೆವ್ವ ಬೀಳ್ತಾನೆ. ನಾನು ಹೇಳ್ಬೇಕ, ದೇವರು ಫಸ್ಟ್ ಶುದ್ಧಿ ಮಾಡೋದು ಎಲ್ಲಿ ಗೊತ್ತಿಲ್ಲ? ದೇವರ ಆಲಯವನ್ನು. ದೇವರು ನ್ಯಾಯ ತೀರ್ಪು ಮಾಡೋದು ಎಲ್ಲಿ ಗೊತ್ತಿಲ್ಲ? ದೇವರ ಮನೆಯಲ್ಲಿ. ಹಲ್ಲೆಲೂಯಾ. ನೀವು 1 ಪೇತ್ರ 4:15 ವಾಕ್ಯ ಬಂದು ನೋಡಿ. 1 ಪೇತ್ರ 4:15 ವಾಕ್ಯ. ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ನೋಡಿ, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿ ಪ್ರಾರಂಭವಾಗ್ತದೆ. ಹಾಗಿದ್ರೆ ಫಸ್ಟ್ ಜಡ್ಜ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗ್ತದೆ? ದೇವರ ಮನೆಯಲ್ಲಿ, ದೇವರ ಆಲಯದಲ್ಲಿ ಫಸ್ಟ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ನೀನು ಶುದ್ಧೀಕರಣ ಮಾಡಬೇಕು, ಮತ್ತೆ ಇನ್ನೊಬ್ಬರನ್ನು ಶುದ್ಧೀಕರಣ ಮಾಡಬೇಕು. ಫಸ್ಟ್ ನಾನು ಬಿಡುಗಡೆ ಆಗಬೇಕು, ನಂತರ ಇನ್ನೊಬ್ಬರನ್ನು ಬಿಡುಗಡೆ ಮಾಡಬೇಕು. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತಿರೋದು ನಿನ್ನನ್ನು ದೇವರು ಶುದ್ಧೀಕರಣ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಅದ್ಭುತ ಆಗ್ಬೇಕಾದ್ರೆ ದೇವರ ಕಡೆಗೆ ತಿರುಗಬೇಕು. ಅದ್ಭುತವಾದ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಬೇಕು. ಆಗಲೇ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನನ್ನ ದೇವರು ಫಸ್ಟ್ ಏನೇ ಮಾಡುದಾದ್ರು ಅದು ದೇವರ ಆಲಯದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಎಲ್ಲರೂ ನಾವು ಬಿಲಿವರ್ ಅಲ್ಲ. ನಾವು ದೇವರನ್ನು ಸೇವಿಸುವವರು, ದೇವರನ್ನು ಆರಾಧಿಸುವವರು, ದೇವರನ್ನು ನಂಬುವವರು. ಇವತ್ತು ನಾವು ಮಾತನಾಡುವುದು ದೇವರ ವಾಕ್ಯ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಫಸ್ಟ್ ನಮ್ಮನ್ನು ನಾವು ಶೋಧನೆ ಮಾಡ್ಬೇಕಂತ. ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಬೇಕಂತೆ. ನೋಡ್ರಿ ಪ್ರಿಯ, ನಾವಿವತ್ತು ದೇವರ ಆಲಯದಲ್ಲಿ ಕೂತ್ಕೊಂಡಿದ್ದೇವೆ, ದೇವರನ್ನು ಆರಾಧಿಸ್ತೇವೆ. ಫಸ್ಟ್ ನಮ್ಮನ್ನು ನಾವು ಕರೆಕ್ಟ್ ಮಾಡಬೇಕು. ಎಷ್ಟು ಕರೆಕ್ಟ್ ಮಾಡಿದ್ವಿ? ಕರೆಕ್ಟ್ ಆಗದಿದ್ದರೆ ದೇವರ ಹತ್ರ ಕೇಳ್ಬೇಕು, ನನ್ನನ್ನು ಕರೆಕ್ಟ್ ಮಾಡು. ಹೌದು, ಪ್ರೀಸಲ್ಲ. ನಾವಿದು ಹೇಗೆ ಪ್ರಾರ್ಥನೆ ಮಾಡಿದ? ದೇವರೇ, ನನ್ನನ್ನು ಪರೀಕ್ಷಿಸು, ನಾನು ಸರಿಯಾದ ದಾರಿಯಲ್ಲಿ ಇದ್ದೇನೆ ಇಲ್ಲ ಎಂಬುದಾಗಿ ನನ್ನನ್ನು ಪರೀಕ್ಷೆ ಮಾಡು. ನೀವು ಯಾವಾಗ ದೇವರಿಗೆ ಬಿಟ್ಟು ಕೊಡ್ತೀರಲ್ಲ, ನೀವು ಯಾವಾಗ ದೇವರಿಗೆ ಸಮರ್ಪಿಸ್ತೀರಾ, ನಿಮ್ಮಲ್ಲಿ ಯಾವುದೇ ವೀಕ್ನೆಸ್ ಇದ್ರೆ ದೇವರು ತೆಗೆದಾಕ್ತಾನೆ. ಹಲ್ಲೆಲೂಯಾ. ನೋಡಿ, ಫಸ್ಟ್ ನ್ಯಾಯ ವಿಚಾರಣೆ ಎಲ್ಲಿ ಸ್ಟಾರ್ಟ್ ಆಗ್ತದೆ? ದೇವರ ಮನೆಯಲ್ಲಿ. ನಿಮ್ಮನ್ನು ನೀವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಯಲ್ಲಿ ಏನಾಗುದಿಲ್ಲ, ಒಳಗಾಗುವುದಿಲ್ಲ. ಜಡ್ಜ್ಮೆಂಟ್ ದೇವರು ನಮಗೆ ಕೊಡುವುದಿಲ್ಲ. ಯಾಕೆ ಜಡ್ಜ್ಮೆಂಟ್ ಕೊಡುವುದಿಲ್ಲ ಎಂಬುದನ್ನ ನೀವು ರಕ್ಷಣೆ ಹೊಂದಿದ್ದೀರಿ, ಅದಕ್ಕೆ. ಹಲ್ಲೆಲೂಯಾ. ನಿಮಗೆ ಪರಲೋಕಕ್ಕೆ ಹೋದ ಮೇಲೆ ಜಡ್ಜ್ಮೆಂಟ್ ಇಲ್ಲ. ಎಲ್ಲಿ ಜಡ್ಜ್ಮೆಂಟ್ ಅಂತ ಹೇಳಿ, ದೇವರ ಮಕ್ಕಳಿಗೆ ಎಲ್ಲಿ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಈ ಆಲಯದಲ್ಲಿ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಹಲ್ಲೆಲೂಯಾ. ಈ ಆಲಯದಲ್ಲಿ ನಿಮ್ಮನ್ನು ಕರೆಕ್ಟ್ ಮಾಡ್ತಾರೆ. ಯಾಕೆ ಗೊತ್ತಿಲ್ಲ? ನೀವು ಇಲ್ಲಿ ಕರೆಕ್ಟ್ ಆಗಿ ಎಲ್ಲಿಗೆ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ಅಲ್ಲಿ ಇಲ್ಲಿ ಸರಿಯಾಗದವರು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ದೇವರ ವಾಕ್ಯವನ್ನು ಪ್ರೀತಿಸುವವರಾದ್ರಿಂದ, ದೇವರ ವಾಕ್ಯವನ್ನು ಅರಿತವರಾದ್ರಿಂದ ಫಸ್ಟ್ ದೇವರು ಹೇಳ್ತಾರೆ, ನಿಮ್ಮನ್ನು ನೀವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಯಲ್ಲಿ ನೀವು ಪಾಲು ತೆಗೆದುಕೊಳ್ಳುವುದಿಲ್ಲ. ಇವತ್ತು ನಿಮ್ಮನ್ನು ಏನಾದರೂ ಶಿಕ್ಷೆ ಮಾಡಿದ್ರೆ ಅದರ ಅರ್ಥ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನಂತ ಅರ್ಥ. ಅಲ್ಲಿ ಪ್ರೀತಿಸುವವರನ್ನು ದೇವರು ಏನ್ ಮಾಡ್ತಾನಂತೆ? ಹೊಡಿತಾನಂತೆ. ಹೌದಾ? ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಏನ್ ಮಾಡ್ತೀರಿ? ಮುದ್ದು ಮಾಡ್ತೀರಾ? ಏನ್ ಮಾಡ್ತೀರಿ? ಮಕ್ಕಳು ತಪ್ಪು ಮಾಡ್ತಾರೆ, ಏನಾದ್ರೂ ಕೆಲಸ ಏನ್ ಮಾಡ್ತೀರಿ? ಮುದ್ದು ಮಾಡ್ತೀರಾ? ಹೊಡಿತೀರಾ? ಹೊಡಿತೀರಿ. ಯಾಕೆ ಹೊಡೆಯುವುದು? ಆ ಮಕ್ಕಳು ಸರಿ ಆಗ್ಬೇಕಂತ. ಇವತ್ತು ದೇವರ ಮಕ್ಕಳು ಅನೇಕರು ಕಷ್ಟದಲ್ಲಿ ಹೋಗ್ತಾರೆ, ಸಮಸ್ಯೆಯಲ್ಲಿ ಹೋಗ್ತಾರೆ. ಯಾಕೆ? ದೇವರೊಂದು ಪೆಟ್ಟು. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಆ ಪೆಟ್ಟು ಒಳ್ಳೆದಕ್ಕೆ, ಹೇಳ್ರಿ, ಆ ಪೆಟ್ಟು ಒಳ್ಳೆದಕ್ಕೆ. ಹಲ್ಲೆಲೂಯಾ. ಆ ಪೆಟ್ಟು ನನಗೆ ಸಿಕ್ಕಿದ್ದು ಒಳ್ಳೆದಕ್ಕೆ, ದೇವರು ನನ್ನನ್ನು ಸರಿಪಡಿಸ್ತಾ ಇದ್ದಾರೆ. ಒಂದೊಂದು ಪೆಟ್ಟು ತಿನ್ನುವಾಗ ದೇವರಿಗೆ ಹೇಳಿ, ದೇವರೇ ಥ್ಯಾಂಕ್ಸ್, ಅಲ್ಲಿ ನನ್ನ ನೋಡ್ತಾ ಇದೆಯಲ್ಲ, ನನ್ನನ್ನು ಸರಿಪಡಿಸ್ತಿದ್ಯಲ್ಲ, ಅದಕ್ಕೆ. ಅಲ್ಲಿ ಒಂದು ಟೀಚರ್ ಯಾವಾಗ ಸಹ ಸ್ಟೂಡೆಂಟ್ ಮೇಲೆ ಪ್ರೀತಿ ಇದ್ರೆ ಅವನನ್ನೇ ಫಸ್ಟ್ ಟಾರ್ಗೆಟ್ ಮಾಡ್ತಾನಿಲ್ಲ. ಇವತ್ತು ನಾನು ಹೇಳ್ತೇನೆ, ಶಿಕ್ಷೆ ಮಾಡುವಾಗ ಬೇಸರಗೊಳ್ಬೇಡಿ, ಒಪ್ಪಿಸಿಕೊಳ್ಳಿ. ದೇವರ ಇದಕ್ಕೆ ನಾನು ಅರ್ಹನಾಗಿದ್ದೇನೆ, ದೇವರೇ ನನ್ನ ಮೇಲೆ ಕೃಪೆ ಕೊಟ್ಟು ನನ್ನನ್ನು ಸರಿಪಡಿಸು. ಹಲ್ಲೆಲೂಯಾ. ಪ್ರಿಯರು, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ವಾಕ್ಯದ ಮೂಲಕ ಸರಿಪಡಿಸ್ತಾನೆ. ಎಷ್ಟು ವಾಕ್ಯದ ಮೂಲಕ ಸರಿಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಂತ ಹೇಳಿದ್ರೆ, ಈ ಒಂದು ದುರಾತ್ಮನು ಎಲ್ಲಿತ್ತು? ಆ ಸ್ಥಳದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಅಲ್ಲಿ ದುರಾತ್ಮ ಎಲ್ಲಿತ್ತು? ಸಭೆಯಲ್ಲಿ ಬಂದು ಕೂತ್ಕೊಂಡಿತ್ತು. ಫರಿಸಾಯರಿಗೆ ಗೊತ್ತಾಗ್ಲಿಲ್ಲ, ಶಾಸ್ತ್ರಿಗಳಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಯೇಸು ನಿಂತಾಗ ಏನಾಯ್ತು? ಆ ದುರಾತ್ಮನಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಎಷ್ಟು ಹೇಳ್ತೀರಿ? ಹಲ್ಲೆಲೂಯಾ. ದುರಾತ್ಮನಿಗೆ ಯೇಸುವಿನ ಮುಂದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ.
ಹೇಳಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆಗ್ತದ? ಇಲ್ಲ. ರೋಗಕ್ಕೆ ದೇವರ ಮುಂದೆ ನಿಲ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ಹೊಟ್ಟೆ ನೋವಿನಿಂದ ಸಭೆಯೊಳಗೆ ಕಾಲಿಟ್ಟ ನಂತರ ಸೌಖ್ಯದಿಂದ ಹೊರಗೆ ಹೋಗ್ತಾರೆ. ನಾನು ಅನೇಕ ಸಾಕ್ಷಿಗಳನ್ನು ನೋಡಿದ್ದೇನೆ. ಸೌಖ್ಯವಿಲ್ಲದೆ ಸಭೆಯೊಳಗೆ ಬರ್ತಾರೆ, ಸೌಖ್ಯದಿಂದ ಹೊರಗೆ ಬರ್ತಾರೆ. ದೇವರ ಮುಂದೆ ಯಾವ ರೋಗದ ಶಕ್ತಿ ನಿಲ್ಲಿಕ್ಕಾಗುವುದಿಲ್ಲ, ದುರಾತ್ಮ ನಿಲ್ಲಿಕ್ಕಾಗುವುದಿಲ್ಲ. ನಮ್ಮ ದೇವರು ಜೀವಿಸುವ ದೇವರು. ಎಷ್ಟೇ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಅಲ್ಲಿ ಇಲ್ಲಿ ಯೇಸುವಿನ ಬೋಧನೆ ಇವರಿಗೊಂದು ವ್ಯತ್ಯಾಸವಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ. ಫರಿಸಾಯರ ಶಾಸ್ತ್ರಿಗಳ ಕಥೆ ಅಂತ ಇದ್ರು, ಆದ್ರೆ ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ತಂದೆ ತಾಯಿಯನ್ನು ಏನು ಮಾಡ್ಬೇಕಂತೆ? ಸನ್ಮಾನಿಸ್ಬೇಕಂತೆ. ದೇವರ ವಾಕ್ಯ ತಂದೆ ತಾಯಿಯ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದ್ರೆ ಬಹು ದಿವಸ ಬದುಕಿ ಬಾಳುವೆ ಅಂತಾನೆ. ಹಲ್ಲೆಲೂಯಾ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿ. ಇದು ಯಾರು ಸಹ ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಸತ್ಯವಾಗಿತ್ತು. ಅಕ್ಸೆಪ್ಟ್ ಮಾಡಿದ್ರು ಅವರು. ಹಲ್ಲೆಲೂಯಾ. ಫರಿಸಾಯರು ಶಾಸ್ತ್ರಿಗಳು ಏನ್ ಹೇಳ್ತಿದ್ರು ಗೊತ್ತಿಲ್ಲ, ವಾಕ್ಯದಲ್ಲಿ ಏನ್ ಹೇಳ್ತಿದ್ರು ಗೊತ್ತಿಲ್ಲ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನ ಮಾಡಬೇಕಾಗಿಲ್ಲ, ಅದರ ಬದಲಿಗೆ ನೀವು ಏನಾದರೂ ಡೊನೇಷನ್ ಮಾಡಿದ್ರೆ ಅದರಲ್ಲಿ ಮಾಯ ಆಗ್ತದೆ. ಆಗ್ತದ? ನಿಮ್ಮ ತಂದೆ ತಾಯಿ ರೋಗದಿಂದ ಹೊಟ್ಟೆ ಇಲ್ಲದಿದ್ರೆ ನೀವು ಬೇರೆಯವರು ಕೊಟ್ಟರೆ ಏನು ಪ್ರಯೋಜನ? ಇವರ ಫರಿಸಾಯ ಶಾಸ್ತ್ರಿಗಳ ಬೋಧನೆ ಅದಾಗಿತ್ತು. ಆದ್ರೆ ಯೇಸುವಿನ ಬೋಧನೆ ಹಾಗೆ ಇಲ್ಲ. ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬೋಧನೆ ಹೇಗೆ ಇತ್ತು? ಒಂದು ಗಂಟೆಗೆ ಹೆಣ್ಣು ಮದುವೆ ಆಗ್ಬೇಕೆಂಬುದಾಗಿ. ಇದು ಯೇಸುವಿನ ಬೋಧನೆ. ಹಲ್ಲೆಲೂಯಾ. ಎಲ್ಲರೂ ಅದನ್ನು ಒಪ್ಪಿಸಿದ್ರು. ಆದ್ರೆ ಇವತ್ತು ಲೋಕ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಲೋಕ ಏನ್ ಹೇಳ್ತದೆ ಅದನ್ನು ಮಾಡ್ತಾ ಉಂಟು. ಅದರಿಂದ ಸಮಾಧಾನ ಇಲ್ಲ. ಇವತ್ತು ಎಷ್ಟು ಜನರಿಗೆ ಸಮಾಧಾನ ಇಲ್ಲ? ಯಾಕೆ ಗೊತ್ತಿಲ್ಲ? ಸಮಾಧಾನ ಪ್ರಿಯರನ್ನು ರಿಜೆಕ್ಟ್ ಮಾಡಿದ್ದಾರೆ. ದಾಂಪತ್ಯವು ಮಾನ್ಯವಾದದ್ದು ಎಂಬುದಾಗಿ ಎಲ್ಲರೂ ಎಣಿಸಬೇಕಂತ ವಾಕ್ಯ ಹೇಳ್ತದೆ. ಗಂಡ ಹೆಂಡತಿಯರ ಸಂಬಂಧ ನಿಷ್ಕಳಂಕವಾಗಿರ್ಬೇಕಂತ ದೇವರ ಮಾತು. ಇದು ಯೇಸುವಿನ ಬೋಧನೆ. ಈ ಬೋಧನೆ ಎಲ್ಲರಿಗೆ ಸಂತೋಷವಾಯಿತು. ಎಷ್ಟು ಸತ್ಯವಾಗಿ ಇವನು ಹೇಳ್ತಿದ್ದಾನಲ್ಲ, ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾನಲ್ಲ. ಯೇಸು ಹೇಳ್ತಿದ್ದಾರೆ, ಬಡತನ ಅದು ಅಂಧಕಾರ, ರೋಗ ಅದು ಅಂಧಕಾರ, ಡಿಫೀಟ್ ಅದು ಅಂಧಕಾರ. ಇದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿತ್ತು. ಅಲ್ಲಿದ್ದ ಜನರು ಈ ಬೋಧನೆಯನ್ನು ಒಪ್ಪಿಕೊಳ್ತಾ ಇದ್ದಾರೆ. ಅವರಿಗೊಂದು ವ್ಯತ್ಯಾಸ ಕಾಣ್ತಾ ಉಂಟು. ಎಫೆಸ 6:10 ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಹೊಂದಿಕೊಂಡು ಬಲ ಹೊಂದಬೇಕಾಗಿದೆ. ಇವತ್ತು ನಮಗೆ ಬಲ ಕೊಡೋದು ದೇವರ ವಾಕ್ಯ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರ ವಾಕ್ಯವೇ ನಿನ್ನನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ವಾಕ್ಯ ಬೇಡ, ಆದ್ರೆ ಪ್ರಾರ್ಥನೆ ಬೇಕು. ಪ್ರಾರ್ಥನೆ ತಪ್ಪಲ್ಲ. ನಾನು ಹೇಳ್ತೇನೆ, ನೀವು ಬರ್ತೀರಿ, ಯಾವಾಗ ಸಹ ಬರ್ತಾರೆ, ಪ್ರಾರ್ಥನೆ ಮಾಡಿಸ್ತಾರೆ, ಆಗ ಅವರು ಬಿಡುಗಡೆ ಹೊಂದುತ್ತಾರೆ. ಆದ್ರೆ ಆ ಬಿಡುಗಡೆ ಕಠಿಣವಾಗಿರುವುದಿಲ್ಲ. ಕಾರಣ ಇರುವುದಿಲ್ಲ, ಅವರಲ್ಲಿ ವಾಕ್ಯ ಇಲ್ಲ. ನಿನ್ನ ಒಳಗೆ ವಾಕ್ಯ ಇರುವಾಗ ಆ ಬಿಡುಗಡೆ ಕಠಿಣವಾಗಿ ನಡೀತದೆ. ಎಷ್ಟು ಹೇಳ್ತೀರಿ? ಅಲ್ಲೆಲ್ಲ ನನ್ನಲ್ಲಿ ವಾಕ್ಯ ಉಂಟು. ಹೇಳ್ರಿ, ನನ್ನಲ್ಲಿ ವಾಕ್ಯ ಉಂಟು. ಅಲ್ಲೆಲ್ಲ ವಾಕ್ಯ ನಿನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ಹಲ್ಲೆಲೂಯಾ. ಎಚ್ಕೆಎಲ್ ಪ್ರವಾದನಂತ 3ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡ್ರಿ. ಎಚ್ಕೆಎಲ್ ಪ್ರವಾದನಂತ 3ನೇ ಅಧ್ಯಾಯ 1ನೇ ವಾಕ್ಯ. ಆತನು ನನಗೆ ನರಪುತ್ರನೇ. ಬಾಯಿ ತೆರೆದು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಿಗೆ ಹೇಗೆ ಜೇನಿನಂತೆ ಸಿಹಿ ಆಗಿರ್ತದೆ. ಇವತ್ತು ವಾಕ್ಯವನ್ನು ಏನ್ ಮಾಡ್ಬೇಕಂತೆ? ತಿನ್ಬೇಕು. ನಾವು ಬೇರೆಲ್ಲ ತಿಂತೇವೆ, ವಾಕ್ಯವನ್ನು ತಿನ್ಲಿಕ್ಕೆ ನಾವೇನ್ ಮಾಡ್ತೇವೆ? ಹಿಂದೆ ಮುಂದೆ ಕೊಡ್ತೇವೆ. ಇವತ್ತು ನೀವು ಆರಾಧನೆಗೆ ಬಂದಿದ್ದೀರಿ, ಸಂಡೇ. ಈಗ ನೀವು ಏನ್ ತಿಂತಿದ್ದೀರಿ? ವಾಕ್ಯವನ್ನು ತಿಂತಾ ಇದ್ದೀರಿ. ಮನುಷ್ಯರು ರೊಟ್ಟಿ ತಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾರೆ. ಇವತ್ತು ನಾವು ಒಂದು ವಾರ ಏನಾಗ್ತದೆ ನಮಗೆ ಗೊತ್ತಿಲ್ಲ, ಆದ್ರೆ ಒಂದು ವಾರ ನಡೆಸಿದ ಈ ವಾಕ್ಯ. ಆಮೇಲೆ ಅಲ್ಲಿ ನೀವು ಸೈತಾನ ಏನ್ ಮಾಡೋದು ಗೊತ್ತಿಲ್ಲ, ಯಾವ್ದಾರು ಕತ್ತುಕೊಳ್ಳೋದು ಗೊತ್ತಿಲ್ಲ, ವಾಕ್ಯವನ್ನು ಕತ್ತುಕೊಳ್ತಾನೆ. ಈಗ ಇವತ್ತು ಕೇಳಿದ ವಾಕ್ಯವನ್ನು ಏನ್ ಮಾಡ್ತಾನೆ? ಅವರು ಮರೆ ಮಾಡ್ತಾನೆ. ನಾನು ಅದಕ್ಕೆ ಹೇಳುದು, ಯಾವಾಗ ಸಹ ಇವತ್ತು ಮಾಡಿದ ಸಂಡೇ ಮಾಡಿದ ವಾಕ್ಯ ನೆಕ್ಸ್ಟ್ ನಿಮಗೆ ನೆನಪಿರ್ಬೇಕು. ಅಲ್ಲೆಲ್ಲ ಅದೇ ಕತ್ತುಕೊಳ್ತಾನೆ. ಕತ್ತುಕೊಳ್ಳುವ ನಿಮಗೆ ಅದು ವರ್ಕ್ ಆಗುದಿಲ್ಲ.
ಎಷ್ಟು ಹೇಳ್ತೀನಿ, ನಾನು ನೆನಪಿನಲ್ಲಿ ಇರ್ತೇನೆ. ಹಲ್ಲೆಲೂಯಾ. ನಾನು ಮೆಮೊರೈಸ್ ಮಾಡ್ತೇನೆ ಆ ವಾಕ್ಯವನ್ನು. ಹಲ್ಲೆಲೂಯಾ. ವಾಕ್ಯದಲ್ಲಿ ಶಕ್ತಿ ಉಂಟು ಪ್ರಿಯರೇ. ಅಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಆ ಸಭಾ ಮಂದಿರದಲ್ಲಿ ಇದ್ದ. ಹಲ್ಲೆಲೂಯಾ. ಆ ಸಭಾ ಮಂದಿರದಲ್ಲಿ ಇರುವಾಗ ವ್ಯಕ್ತಿಗೆ ಕೂತ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆ ಗೊತ್ತಿಲ್ಲ? ದೇವರ ಬಾಯಿಯ ಮಾತು ಏನಾಗಿದೆ? ಅದು ಬೆಂಕಿ ಆಗಿದೆ. ಅಲ್ಲಿ ದೇವರ ಬಾಯಿಂದ ಬರುವ ಮಾತು ಏನಾಗಿದೆ? ಅದು ಬೆಂಕಿಯಿಂದ ತುಂಬಿದಾಗಿದೆ. ಎಫೆಸ 6:17 ಇರ್ತದೆ, ಪವಿತ್ರ ಆತ್ಮನು ಕೊಡುವ ಕತ್ತಿಯನ್ನು ಹಿಡ್ಕೊಳ್ರಿ ಅಂತ. ವಾಕ್ಯ ಎಂಬ ಕತ್ತಿಯನ್ನು ಹಿಡ್ಕೊಳ್ರಿ. ನೀನು ಅವನು ಎದುರಿಸಬೇಕಾದ್ರೆ ನೀನು ಏನ್ ಹಿಡ್ಕೊಳ್ಬೇಕು? ವಾಕ್ಯದ ಕತ್ತಿ. ಅದು ಯಾರು ಕೊಟ್ಟದ್ದು? ಪವಿತ್ರ ಆತ್ಮನು ಕೊಡುವ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದಿ ಅಂತ. ಅಷ್ಟೇ ಹೇಳ್ತೇನೆ, ನನ್ನ ಕೈಯಲ್ಲಿ ವಾಕ್ಯದ ಕತ್ತಿ ದೇವರು ಕೊಟ್ಟಿದ್ದಾನೆ. ಅಲ್ಲಿ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ ಪ್ರಿಯರೇ. ಇವತ್ತು ಯಾಕೆ ಜನರು ಆರಾಧನೆಗೆ ಬರ್ತಿಲ್ಲ? ವಾಕ್ಯ ಗೊತ್ತಿಲ್ಲ, ವಾಕ್ಯದ ಬಗ್ಗೆ ಅರಿವಿಲ್ಲ. ಇವತ್ತು ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ವಾಕ್ಯ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಸೌಖ್ಯ ಬರ್ತಿದೆ, ಈ ವಾಕ್ಯದಲ್ಲಿ ಸ್ವಸ್ಥತೆ ಬರ್ತಿದೆ, ಈ ವಾಕ್ಯದಲ್ಲಿ ಬಿಡುಗಡೆ ಬರ್ತಿದೆ. ನಿನಗೆ ಆರೋಗ್ಯ ಬೇಕಿದ್ರೆ ಯೆಶಾಯ 53:5 ಹೇಳ್ತದೆ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಯಿಂದ ನಮಗೆ ಗುಣವಾಗಿದೆ ಅಂತ. ಹಲ್ಲೆಲೂಯಾ. ಈ ವಾಕ್ಯ ನೀನು ನಂಬಬೇಕು, ಮಾತಾಡಬೇಕು. ಎಷ್ಟು ಮಾತಾಡ್ತೀನಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಮ್ಮೆ ಡರ್ಮಟಾಲಜಿ ಡಾಕ್ಟರ್ ಹತ್ರ ಒಂದು ಸ್ತ್ರೀ ಬಂದ. ಡರ್ಮಟಾಲಜಿ ಡಾಕ್ಟರ್ ಅಂದ್ರೆ ಚರ್ಮಶಾಸ್ತ್ರದ ಡಾಕ್ಟರ್. ಅವರ ಹತ್ರ ಬಂದು ಅವ್ರಿಗೆ ಚೆಕ್ ಮಾಡುವಾಗ ಅವಳ ಈ ಸ್ಕಿನ್ ಅಲ್ಲಿ ಬ್ಲಡ್ ಪ್ಯಾಚ್ ಇತ್ತಂತೆ, ಬ್ಲಡ್ ಪ್ಯಾಚ್. ಅಲ್ಲಿ ಅದು ಏನಂತೆ ಜಾಸ್ತಿ 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 ಆಯ್ತಂತೆ. ಅಲ್ಲಿ ಅವ್ರು ಏನು ಮೆಡಿಸಿನ್ ಕೊಟ್ಟರು ಸಹ ಅದು ಜಾಸ್ತಿ ಆಯ್ತು, ಹೊರತು ಕಡಿಮೆ ಆಗಲಿಲ್ಲ. ಹಲ್ಲೆಲೂಯಾ. ಲಾಸ್ಟಿಗೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರ ಆಲಯಕ್ಕೆ ಬರುವಾಗ ವಾಕ್ಯವನ್ನು ಹೇಳಿದ್ರಂತೆ ಸೇವಕರು. ಯೆಶಾಯ 53:5 ನೀನು ನಂಬಿ ಮಾತಾಡು, ನಿನಗೆ ಸೌಖ್ಯವಾಗ್ತದೆ ಅಂತ. ಹಲ್ಲೆಲೂಯಾ. ಇದು ನಡೆದ ಘಟನೆ ನಾನು ಹೇಳಿ. ಅವರು ಬಂದ್ರಂತೆ, ಪ್ರಾರ್ಥನೆ ಮಾಡಿದ್ರಂತೆ, ವಾಕ್ಯ ಹೇಳಿದ್ರಂತೆ. 1 ವಾರ ಆಯ್ತಂತೆ, ಏನಾಗ್ಲಿಲ್ಲ. 1 ತಿಂಗಳಾಯ್ತಂತೆ, ಏನಾಗ್ಲಿಲ್ಲ. 2 ತಿಂಗಳಾಯ್ತು, ಏನಾಗ್ಲಿಲ್ಲ. 3 ತಿಂಗಳು ಏನಾಗ್ಲಿಲ್ಲ. ಆದ್ರೆ 3.5 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಅವಳ ಶರೀರದಲ್ಲಿ ಹೋಗಿ ದೇವರ ಅದ್ಭುತಗಳನ್ನು ಮಾಡಿದ. ನಾವು ಏನು ಗೊತ್ತಿಲ್ಲ, ನಮ್ಮ ಸ್ವಭಾವ ಇರಬೇಕು. ಒಂದ್ಸತಿ ಮಾಡ್ತೇವೆ, ಮಾಡ್ತಾ ಇರ್ತೇವೆ, ಬಿಟ್ಟು ಬಿಡ್ತೇವೆ. ಎಷ್ಟು ಮಾತಾಡಲಿಕ್ಕೆ ರೆಡಿ ಆಗಿದ್ದೇವೆ. ನೀನು ವಾಕ್ಯವನ್ನು ಮಾತನಾಡುವಾಗಲೇ ಸೈತಾನ ನಡುಗುತ್ತಾನೆ. ಸೈತಾನ ಭಯಪಡುವುದು ಯಾವುದೇ ಗೊತ್ತಿಲ್ಲ? ದೇವರ ವಾಕ್ಯಕ್ಕೆ. ಶಬ್ದ ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಈ ಶಬ್ದ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಈ ಒಂದು ಸಭಾ ಮಂದಿರದಲ್ಲಿ ಅಶುದ್ಧ ಆತ್ಮ, ಅನ್ಕ್ಲೀನ್ ಸ್ಪಿರಿಟ್, ಯೇಸು ಸ್ವಾಮಿಯನ್ನು ನೋಡಿ ಏನ್ ಹೇಳಿದ? ದೇವಕುಮಾರನೇ, ನನ್ನ ಗೊಡವೆ ನಿನಗೇಕೆ? ನನ್ನನ್ನು ಕಾಣಿಸ್ಲಿಕ್ಕೆ ಬಂದ್ಯಾ? ದೇವರು ಪ್ರತಿಷ್ಠಿಸಿದವನೇ. ಆಗ ಯೇಸು ಏನು ಹೇಳಿ ಗೊತ್ತಿಲ್ಲ? ಸುಮ್ಮನಿರು. ಏನು? ಸುಮ್ಮನಿರು. ಯಾಕೆ ಸುಮ್ಮನಿರು ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಅದರ ಹತ್ರ ಗೌರವ ಬೇಡ. ಈ ಗರುಡಗಾರ್ತಿ ಅವರು ಹೋಗುವಾಗ, ಹೌದಲ್ಲ, ಗರುಡಗಾರ್ತಿಯಿಂದ ಬಂದಾಗ ಏನ್ ಹೇಳಿದ್ರು ಪೌಲ ಸೀಲರನ್ನು? ಇವರು ಪರಮಾತ್ಮನ ದೇವರ ಸೇವಕರು, ರಕ್ಷಣೆಯ ಸುವಾರ್ತೆ ಹಾಲಿಗೆ ಬಂದಾಗ ಹೇಳುವಾಗ ಪೌಲ ಸೀಲನಿಗೆ ಈಗ ಹೋಗುದು, ನಾವು ಒಂದು ದೇವರ ಸೇವಕರಂತ ಹೋಗೋದಿತ್ತು. ಆದ್ರೆ ಏನ್ ಮಾಡಿದ? ಅದನ್ನು ಗದರಿಸಿದೆ. ಎಲ್ಲ ಮುಖದೇವ ಬಿಟ್ಟು ಆಗಲೇ ಬಿಟ್ಟು ಹೋಯ್ತು. ನನಗೆ ಮನುಷ್ಯರ ಪ್ರಶಂಸೆ ಬೇಡ, ನನಗೆ ದೇವರ ಮಗನಾದರೆ ಸಾಕು. ಎಷ್ಟೇ ದೇವರ ಮಗನಾದರೆ ಸಾಕು. ಹೌದಾ ಪ್ರೀಸರ? ಇವತ್ತು ನಾನು ಹೇಳ್ತೇನೆ, ನೀನು ಯೇಸು ಸ್ವಾಮಿಯನ್ನು ತಿಳಿದುಕೊಂಡಿದ್ದು, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ್ದು. ನೀನು ಅಂಗೀಕರಿಸಿದ್ರೆ ನೀನು ವಾರ ವಾರ ದೇವರ ಆಲಯದಲ್ಲಿ ಕಾಣಿಸುವಾಗ ಅಲ್ಲಿ ದೇವರು ನಿನ್ನನ್ನು ನೋಡ್ತಾನೆ. ಇವನು ನನ್ನ ಪ್ರಿಯನಾದ ಮಗ, ಇವನು ನನಗೆ ಪ್ರಿಯನಾದ ಮಗಳು ಎಂಬುದಾಗಿ ನಿನ್ನ ಬಗ್ಗೆ ಸಾಕ್ಷಿ ಹೇಳಿ ನಿನ್ನ ಜೀವಿತದ ಎಲ್ಲ ಕಲ್ಲುಗಳನ್ನು, ತಡೆಗಳನ್ನು ತೆರೆದು ಮಾರ್ಗವನ್ನು ತೆರೆಯುವ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಇರ್ತದೆ ಅಂತ ಹೇಳಿದ್ರೆ, ಆಗ ಏನಂತೆ? ಬಿಟ್ಟು ಹೋಗಿ ಎಂಬುದಾಗಿ ಹೇಳುವ ಅವನನ್ನು ಒದ್ದಾಡಿಸಿ ಏನ್ ಮಾಡಿದಂತೆ? ಬಿಟ್ಟು ಹೋಗ್ತದೆ. ಹೇಗೆ ಹೋಯ್ತು? ಒದ್ದಾಡಿಸಿ. ಯಾಕೆ ಒದ್ದಾಡಿಸಂತೆ? ಇನ್ನಿವನನ್ನು ಹಿಡಿಯಲಿಕ್ಕೆ ಆಗುದಿಲ್ಲ. ಇನ್ನಿವನನ್ನು ಹಿಡಿಲಿಕ್ಕೆ ಇವನ ಕೈಯಿಂದ ತಪ್ಪಿ ಹೋದಲ್ಲ ಅಂತ ಏನ್ ಮಾಡುದು? ಒದ್ದಾಡಿಸುದು. ನಾನು ಹೇಳ್ತೀನಿ, ಇನ್ನು ನಿಮ್ಮನ್ನು ಒದ್ದಾಡಿಸ್ಲಿಕ್ಕೆ ಆಗುವುದಿಲ್ಲ, ನಿಮ್ಮನ್ನು ಕಾಣಿಸ್ಲಿಕ್ಕೆ ಆಗುವುದಿಲ್ಲ, ಇನ್ನು ನಿಮ್ಮನ್ನು ಪೀಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನನ್ನ ದೇವರ ಆತ್ಮ ಉಳ್ಳವನಾಗಿದ್ದಾನೆ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತೇನೆ, ನೀವು ಸಹ ದೇವರಾದುಕೊಂಡ ಜನಾಂಗವಾಗಿದೆ. ಅಲ್ಲಿ ಎಫೆಸ 2ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ದೇವರು ಬದುಕಿಸಿದ. ಹಲ್ಲೆಲೂಯಾ. ನಮ್ಮನ್ನು ಪರಲೋಕದ ಸಂಸ್ಥಾನದಾಗಿ ದೇವರು ಮಾಡಿದ. ನೀವು ಯಾರು ಇವತ್ತಾಗಿದ್ರೆ? ಪರಲೋಕದ ಸಂಸ್ಥಾನದವರು. ಹಾಗಿದ್ರೆ ಪರಲೋಕ ದೇವರು ಎಲ್ಲಿದ್ದಾರೆ? ನಿಮ್ಮ ಒಳಗಿದ್ದಾರೆ.
ನಿಮ್ಮ ಒಳಗಿರುವಾಗ ದೆವ್ವ ನಿಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ, ನಿಮ್ಮ ಚರಿತ್ರೆ ದೇವರು ಬದಲಾಯಿಸ್ತಾನೆ. ನಿಮ್ಮ ಚರಿತ್ರೆಯ ಸ್ಥಿತಿಗಳು ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಅದು ಬೆಳಕಾಗಿದೆ, ದೇವರ ವಾಕ್ಯ ಅದು ಸತ್ಯವಾಗಿದೆ. ಅದಕ್ಕೆ ಸ್ವಾಮಿ ಸತ್ಯ ತಿಳಿದುಕೊಳ್ಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ. ಹಲ್ಲೆಲೂಯಾ. ದೇವರ ವಾಕ್ಯವೇ ಸತ್ಯವಾಗಿದೆ. ಪ್ರಿಯ, ಇವತ್ತು ಅನೇಕರು ಈ ವಾಕ್ಯ ಗೊತ್ತಿಲ್ಲದೆ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ನಿಮಗೆ ದೇವರ ವಾಕ್ಯ ಗೊತ್ತಿರ್ತದೆ. ಈ ವಾಕ್ಯ ಬಲ ಸ್ವರೂಪದ್ದು. ಈ ವಾಕ್ಯ ನಿನಗೆ ಬಿಡುಗಡೆ ಕೊಡ್ತದೆ. ನಿನಗೆ ಯಾವುದು ಬಿಡುಗಡೆ ಕೊಡುವುದಿಲ್ಲ. ಬಿಡುಗಡೆ ಕೊಡುವ ದೇವರ ವಾಕ್ಯ ನಿನ್ನ ಕೈಯಲ್ಲಿಟ್ಟು. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ, ಆಲಯಕ್ಕೆ ಬರ್ತಾರೆ, ಬೈಬಲ್ ಇಟ್ಕೊಳ್ಳುವುದಿಲ್ಲ. ಆದರೆ ಇವತ್ತು ನಾನು ನೀನು ಧೈರ್ಯವಾಗಿ ಬೈಬಲ್ ಅನ್ನು ಇಟ್ಕೊಳ್ಳಿಕ್ಕೆ ಕಾರಣ ನನಗೆ ಬಿಡುಗಡೆ ಕೊಟ್ಟದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಆ ವಾಕ್ಯ ನಿನ್ನನ್ನು ಎತ್ತುತ್ತದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಇವತ್ತು ಆ ವಾಕ್ಯ ನಿನ್ನನ್ನು ಕಟ್ಟುವಂಥದ್ದಾಗಿದೆ. ಅಲ್ಲಿ ಆ ವಾಕ್ಯ ನಿನ್ನನ್ನು ಸ್ಥಿರಪಡಿಸುವಂಥದ್ದಾಗಿದೆ. ನಾನು ಬಲವಾಗಿ ನಂಬ್ತೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ದೇವರು ನಿಮ್ಮ ಕಥೆಯನ್ನು ಬದಲಾಯಿಸ್ತಾನೆ. ಎಷ್ಟು ಜನ ಹೇಳ್ತೀರಿ, ದೇವರು ನನ್ನ ಕಥೆಯನ್ನು ಬದಲಾಯಿಸ್ತಾನೆ, ದೇವರು ನನ್ನನ್ನು ಸ್ಥಿರಪಡಿಸುತ್ತಾನೆ. ಅಲ್ಲಿ ಬಲವಾಗಿ ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದ ಕಥೆಗಳನ್ನು ನನ್ನ ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಸ್ಥಿರಪಡಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ಬಲಪಡಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾವೆಲ್ಲರೂ ಕೈಗಳನ್ನು ಕೇಳುವ ದೇವರೇ, ನಾನು ಬಿದ್ದು ಹೋಗಿದ್ದೆ, ನನ್ನನ್ನು ಇವತ್ತು ನಿಲ್ಲಿಸು, ನನ್ನ ಕಥೆಯನ್ನು ಬದಲಾಯಿಸು. ಆ ಒಂದು ಸಭಾ ಮಂದಿರದಲ್ಲಿ ಆ ದೆವ್ವ ಹಿಡಿದ ಒಬ್ಬ ಮನುಷ್ಯನ ಸ್ಥಿತಿ ಬದಲಾಯಿಸಿದ ದೇವರು ನಿಮ್ಮ ಜೀವಿತದಲ್ಲಿ ದೇವರ ಸ್ಥಿತಿಯನ್ನು ಬದಲಾಯಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಸ್ಥಿರಪಡಿಸುವ ಆತನೇ, ಬಲಪಡಿಸುವ
ರಿವಾರ್ಡ್ ಕೊಡ್ತಾನೆ. ನಿನ್ನ ಜೀವಿತದಲ್ಲಿ ಒಂದು ಬೆಳಕು ದೇವರು ಚೆಲ್ಲುತ್ತಿದ್ದಾನೆ. ವಾಕ್ಯದ ಬೆಳಕಾಗಿದೆ. Thank you Lord. ಕರ್ತನೇ, ನಿನಗೆಲ್ಲವೂ ಸಾಧ್ಯ. ಆ ವ್ಯಕ್ತಿ ಅನೇಕ ವರ್ಷಗಳಿಂದ ಆ ಸಭಾ ಮಂದಿರದಲ್ಲಿ ಬಂದು ವಚನ ಕೇಳ್ತಾ ಇದ್ದ, ಆದರೆ ಬಿಡುಗಡೆ ಇಲ್ಲ. ಇವತ್ತು ದೇವರೇ, ನೀನು ಅಲ್ಲಿ ಪ್ರಸಂಗ ಮಾಡುವಾಗ, ಅಧಿಕಾರ ಉಳ್ಳವರಾಗಿ ಪ್ರಸಂಗ ಮಾಡುವಾಗ ಅಲ್ಲೊಂದು ಅದ್ಭುತ ನಡೆದಾಗ ಇವತ್ತು ನೀನು ಕೊಟ್ಟ ಅಥಾರಿಟಿಯನ್ನು ತೆಗೆದುಕೊಂಡು ನಾನು ಈ ಮಕ್ಕಳಿಗೆ ಪ್ರಾರ್ಥಿಸುತ್ತಿದ್ದೇನೆ, ಈ ಮಕ್ಕಳಿಗೆ ಬಿಡುಗಡೆ ಘೋಷಣೆ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಅದ್ಭುತ ನಡೆಯಲಿ. ಅವರ ಜೀವಿತ ಬದಲಾಗಲಿ, ಅವರ ಮಕ್ಕಳು ಬದಲಾಗಲಿ, ಅವರ ಕುಟುಂಬ ಬದಲಾಗಲಿ, ಅವರ ಹೆಂಡತಿ ಬದಲಾಗಲಿ. ಓ ದೇವರೇ, ದೊಡ್ಡ ಅದ್ಭುತ ಮಾಡುತ್ತಾರೆ. ಹಾಗೆ ಮಾಡುವುದಕ್ಕೆ ಸ್ತೋತ್ರಪ್ಪ. ದೇವರ ಪ್ರಾರಂಭದಿಂದ ಕೊನೆಯವರೆಗೆ ನಮ್ಮ ಜೊತೆಯಿದ್ದು ನೀನು ಒಡನಾಡಿದಕ್ಕೆ ನಿನಗೆ ಸ್ತೋತ್ರಪ್ಪ. ಎಲ್ಲ ನಿನ್ನ ಮಕ್ಕಳ ನಿನಕರಗಳಿಗೆ ಉಳಿಸಿ ಪ್ರಾರ್ಥನೆ. ಎಲ್ಲ ಗಾನ, ಎಲ್ಲ ಮಾನ, ಎಲ್ಲ ಮಹಿಮೆ ದೇವರೇ ನಿನಗೊಬ್ಬನಿಗೆ ನಾನು ಸಲ್ಲಿಸುತ್ತಿದ್ದೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಅತ್ಯ ಆಶೀರ್ವಾದವನ್ನು ಪಡೆದುಕೊಂಡು ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.